ಕಾಂಗ್ರೆಸ್ ಪಕ್ಷದಲ್ಲಿ ಆಗಿಂದ ಹಾಗೆ ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಟಾಕ್ ನಡೀತಲೇ ಇರುತ್ತೆ. ಈಗ ಮತ್ತೊಮ್ಮೆ ಹಳೇ ಕೂಗು ಹೊಸ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. KH ಮುನಿಯಪ್ಪ ಅವರು ದಲಿತ ಸಿಎಂ ಕೂಗೆತ್ತಿದ್ದಾರೆ. ಯಾರಾದರೂ ಆಗಲಿ, ಆದರೆ ದಲಿತರೇ ಸಿಎಂ ಆಗಲಿ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಸಿಎಂ ಕುರ್ಚಿಯ ಸುತ್ತಲ ಮ್ಯೂಸಿಕಲ್ ಚೇರ್ಗೆ ಸ್ಟಾರ್ಟ್ ಬಟನ್ ಒತ್ತಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ದಂಗಲ್. ಮುನಿಯಪ್ಪ ದಾಳಕ್ಕೆ ಆಕಾಂಕ್ಷಿಗಳೆಲ್ಲ ಕಂಗಾಲ್. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ DCM DK ಶಿವಕುಮಾರ್ ಅನ್ನು ಸಿಎಂ ಕುರ್ಚಿಯಿಂದ ದೂರ ಇಡಲು ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಶ್ರಮ ವಹಿಸುತ್ತಿದ್ದಾರೆ. ಇದರ ಮಧ್ಯೆ KH ಮುನಿಯಪ್ಪ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎನ್ನುತ್ತಿದ್ದಾರೆ. ಹಲವು ಬಾರಿ ಸಿಎಂ ಪಟ್ಟ ಗಿಟ್ಟಿಸಲು ಯತ್ನ. ದಲಿತರಲ್ಲಿ ಯಾರಿಗಾದ್ರೂ ಕೊಡ್ಬೇಕನ್ನೋದಿದೆ, ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನ ನಾವು ಹೇಳಂಗಿಲ್ಲ. ಅಧ್ಯಕ್ಷರದ್ದು ಇದೆ, ಇವೆರಡೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾವ ಸಂದರ್ಭಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ಇರ್ತದೆ. ಪರಂ DCM ಮಾಡಲು ಒತ್ತಾಯಿಸಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವತ್ತು ಕೂಡ ಎಲ್ಲಾ ಸಮಾಜಗಳಿಗೂ ಸಾಮಾಜಿಕ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನೇ ಹೇಳಿದ್ದೀನಿ. ತದನಂತರ ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದರು. ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿದ್ದೆ. ಮುನಿಯಪ್ಪ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರೋದಂತೂ ಸತ್ಯ. ಆದ್ರೆ ಅವರ ಆಸೆ ಈಡೇರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅನ್ನೋ ಕೂಗು ಆಗಿಂದಾಗೆ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ ಕೇಸ್ ಮುಂದೊಂದು ದಿನ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದರೂ ಕೂಡ ಆಯ್ಕೆ ಸುಲಭದಿಲ್ಲ. ದಲಿತ ಸಿಎಂ ಆಗಬೇಕು ಅನ್ನೋ ರೇಸ್ನಲ್ಲೇ 5-6 ಮಂದಿ ಘಟಾನುಘಟಿಗಳ ಹೆಸರು ಮುನ್ನೆಲೆಗೆ ಬರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಲಿ AICC ಅಧ್ಯಕ್ಷರು. ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆನೇ ಕರ್ನಾಟಕದ ಮುಖ್ಯಮಂತ್ರಿ ಆಗಲೇಬೇಕಿತ್ತು. ಆದರೆ ಅದೇನೋ ಹೇಳ್ತಾರಲ್ಲ, ನಸೀಬ್ ಸರಿ ಇಲ್ಲ ಅಂತ. ಹಾಗಾಯ್ತಾ ಖರ್ಗೆ ಅವರ ಪರಿಸ್ಥಿತಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ರೀತಿಯಲ್ಲಿ ಅರ್ಹತೆ ಇದ್ದರೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಹೈಕಮಾಂಡ್ ಆ ಅವಕಾಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡಲೇ ಇಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಯಾವಾಗೆಲ್ಲ ರಾಜ್ಯದಲ್ಲಿ ದಲಿತ ಸಿಎಂ ಅನ್ನೋ ಕೂಗು ಮುನ್ನೆಲೆಗೆ ಬರುತ್ತೋ ಆಗೆಲ್ಲವೂ ಕೂಡ ಜೊತೆಯಲ್ಲೇ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಕುರ್ಚಿ ಕಲಹ ಯಾವಾಗೆಲ್ಲ ತಾರಕಕ್ಕೆ ಈ ವಿಚಾರ ಕೂಡ ಚರ್ಚೆಗೆ ಬರುತ್ತೋ ಆಗೆಲ್ಲ ಇಬ್ಬರಿಗೂ ಇಲ್ಲ ಖರ್ಗೆ ಅವರೇ ಬಂದಿಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಾದ ಕೂಡ ಇದ್ದೇ ಇದೆ, ಈಗಲೂ ಜೀವಂತ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಖರ್ಗೆ ಅವರನ್ನು ಹೊರತುಪಡಿಸಿದ್ರೆ ಡಾಕ್ಟರ್ G ಪರಮೇಶ್ವರ್. ಹಾಗೆ ನೋಡಿದ್ರೆ ಡಾಕ್ಟರ್ G ಪರಮೇಶ್ವರ್ ಅವರ ಪರಮ ಗುರಿ ಮುಖ್ಯಮಂತ್ರಿ ಚೇರ್ ಮೇಲೆ ಕೂರೋದು ಅನ್ನೋ ರೀತಿಯಲ್ಲಿದೆ. ಒಂದು ಬಾರಿ DCM ಪಟ್ಟವನ್ನು ಅಲಂಕರಿಸಿದ್ರು ಪರಮಾದ್ರೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ ತೆರೆ ಹಿಂದೆ ಅನೇಕ ಬಾರಿ ನಡೆಸಿದ್ದಾರಾದರೂ ಕೂಡ ಅದಕ್ಕೆ ಈವರೆಗೆ ಫಲಶ್ರುತಿ ಅನ್ನೋದು ಲಭ್ಯವಾಗಿಲ್ಲ. DK ಶಿವಕುಮಾರ್ ಅವರ ಹೆಸರು ಯಾವಾಗ ಸಿಎಂ ರೇಸ್ನಲ್ಲಿ ಮುನ್ನೆಲೆಗೆ ಬಂತೋ ಪರಮೇಶ್ವರ್ ಅವರ ಹೆಸರು ಸ್ವಲ್ಪ ಹಿನ್ನೆಲೆಗೆ ಹೋಯ್ತಾ ಅಂತ ಹೇಳಿ. ಇನ್ನು KH ಮುನಿಯಪ್ಪನವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಒಂದೇ ಒಂದು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಸಾಲಿಡ್ ಆಗಿದೆ. ದೆಹಲಿ ನಾಯಕರ ಜೊತೆಯಲ್ಲೂ ಕೂಡ ಉತ್ತಮವಾದ ಸಂಪರ್ಕ ಇದೆ, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಅನುಭವ ಕೂಡ ಅಪಾರವಾಗಿದೆ. ಹೀಗಾಗಿ ಅವರ ಹೆಸರು ಕೂಡ ಸದಾ ಚರ್ಚೆಯಲ್ಲಿರುತ್ತೆ. ಯಾವಾಗೆಲ್ಲ ದಲಿತ ಸಿಎಂ ಅನ್ನೋ ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊರಗೆ ಬರುತ್ತೋ ಆಗ. ಇದೆಲ್ಲದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸಿಎಂ ಆಗುವ ಎಲ್ಲ ರೀತಿಯ ಅರ್ಹತೆ ಇದೆ. ಉತ್ತರ ಕರ್ನಾಟಕ ಭಾಗ, ಅಲ್ಲಿಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟ ಹಾಗೆ
ಹಾಗೆ ವಾಲ್ಮೀಕಿ ಸಮುದಾಯಕ್ಕೂ ಪ್ರಾತಿನಿಧ್ಯ ಬೇಕು ಅನ್ನೋ ಕೂಗಿದೆ. ಹೀಗಾಗಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಚರ್ಚೆಯ ನಡುವೆ ಆಗಿಂದಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಿರುತ್ತೆ. HC ಮಹದೇವಪ್ಪನವರು ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿರೋ ನಾಯಕ, ದಲಿತ CM ಆಗೋದಾದ್ರೆ ನಾನು ಕೂಡ ರೇಸ್ನಲ್ಲಿದ್ದೇನೆ ಅನ್ನೋದನ್ನ ಬಹಿರಂಗವಾಗಿ ಮಹದೇವಪ್ಪನವರು ಹೇಳ್ಕೊಂಡಿದ್ದಾರೆ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಮಿನಿಮಮ್ 4 ರಿಂದ 5 ಹೆಸರುಗಳು, ಅದರಲ್ಲೂ ಘಟಾನುಘಟಿ ದಲಿತ ನಾಯಕರದ್ದೇ ಹೆಸರು ಮುನ್ನೆಲೆಗೆ ಬರೋದ್ರಿಂದ ಮುಂದೊಂದು ದಿನ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ನಿರ್ಧಾರಕ್ಕೆ ಬಂದರೆ, ದಲಿತರಿಗೆ ಅಧಿಕಾರ ಕೊಡೋಣ ಅನ್ನೋ ನಿರ್ಧಾರಕ್ಕೆ ಬಂದರೂ ಕೂಡ ಆಯ್ಕೆ ಸುಲಭದಿಲ್ಲ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿಂದ ಹಾಗೆ ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಟಾಕ್ ನಡೀತಲೇ ಇರುತ್ತೆ. ಈಗ ಮತ್ತೊಮ್ಮೆ ಹಳೇ ಕೂಗು ಹೊಸ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. KH ಮುನಿಯಪ್ಪ ಅವರು ದಲಿತ CM ಕೂಗೆತ್ತಿದ್ದಾರೆ. ಯಾರಾದರೂ ಆಗಲಿ, ಆದರೆ ದಲಿತರೇ CM ಆಗಲಿ ಅಂತ ಹೇಳೋ ಮೂಲಕ ಮತ್ತೊಮ್ಮೆ CM ಕುರ್ಚಿಯ ಸುತ್ತಲ ಮ್ಯೂಸಿಕಲ್ ಚೇರ್ಗೆ ಸ್ಟಾರ್ಟ್ ಬಟನ್ ಒತ್ತಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ದಂಗಲ್. ಮುನಿಯಪ್ಪ ದಾಳಕ್ಕೆ ಆಕಾಂಕ್ಷಿಗಳೆಲ್ಲ ಕಂಗಾಲ್. ರಾಜ್ಯದಲ್ಲಿ ಆಗಾಗ ದಲಿತ CM ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತೆ. CM ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ CM ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ DCM DK ಶಿವಕುಮಾರ್ ಅನ್ನು CM ಕುರ್ಚಿಯಿಂದ ದೂರ ಇಡಲು ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಶ್ರಮ ವಹಿಸುತ್ತಿದ್ದಾರೆ. ಇದರ ಮಧ್ಯೆ KH ಮುನಿಯಪ್ಪ ಕೂಡ ನಾನು CM ಸ್ಥಾನದ ಆಕಾಂಕ್ಷಿ ಎನ್ನುತ್ತಿದ್ದಾರೆ. ಹಲವು ಬಾರಿ CM ಪಟ್ಟ ಗಿಟ್ಟಿಸಲು ಯತ್ನ. ದಲಿತರಲ್ಲಿ ಯಾರಿಗಾದ್ರೂ ಕೊಡ್ಬೇಕನ್ನೋದಿದೆ, ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನ ನಾವು ಹೇಳಂಗಿಲ್ಲ. ಅಧ್ಯಕ್ಷರದ್ದು ಇದೆ, ಇವೆರಡು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾವ ಸಂದರ್ಭಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ಇರ್ತದೆ. ಪರಂ DCM ಮಾಡಲು ಒತ್ತಾಯಿಸಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವತ್ತು ಕೂಡ ಎಲ್ಲಾ ಸಮಾಜಗಳಿಗೂ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನೇ ಹೇಳಿದ್ದೀನಿ. ತದನಂತರ ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದರು. ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿದ್ದೆ.